decomposer. Producers ki one technical name is. They are also called as autotrophs. Consumers are also called as heterotrophs. Decomposers are also called as detrivores ಅಥವಾ saprophytes. Decomposer also called as detrivores ಅಥವಾ saprophytes. Technical names important. So who are producers? ಯಾರು ಪ್ರೊಡ್ಯೂಸರ್ಸ್ ಅಂದ್ರೆ ಉತ್ಪಾದಕರು, ಸ್ವಪೋಷಕರು ಅಂತಂದ್ರೆ ಯಾರು? ಓಕೆ, ತಮ್ಮ ಆಹಾರವನ್ನ ತಾವೇ ಉತ್ಪಾದಿಸುವ ಜೀವಿಗಳನ್ನ ನಾವೇನ್ ಕರಿತೀವಿ? ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ಆರ್ ಕಾಲ್ಡ್ ಅಸ್ ಪ್ರೊಡ್ಯೂಸರ್ಸ್. ಓಕೆ, ತಮ್ಮ ಆಹಾರವನ್ನ ತಾವೇ ಉತ್ಪಾದಿಸುವ ಜೀವಿಗಳು. ಟೆಕ್ನಿಕಲಿ ದೇ ಆರ್ ಕಾಲ್ಡ್ ಅಸ್ ಆಟೋಟ್ರೋಪ್ಸ್. ಈ ಆಟೋಟ್ರೋಪ್ಸ್ ಅಲ್ಲಿ ಎರಡು ತರ ಇದೆ. ಒಂದು ಫೋಟೋಟ್ರೋಪ್ಸ್, ಇನ್ನೊಂದು ಕೀಮೋಟ್ರೋಪ್ಸ್. ಫೋಟೋಟ್ರೋಪ್ಸ್, ಕೀಮೋಟ್ರೋಪ್ಸ್. ಸರ್, ಫೋಟೋಟ್ರೋಪ್ಸ್ ಅಂದ್ರೆ ಯಾರು? ಯಾರು ಸನ್ಲೈಟ್ ಯೂಸ್ ಮಾಡ್ಕೊಂಡು ಫೋಟೋಸಿಂಥಸಿಸ್ ಮೂಲಕ ತಮ್ಮ ಫುಡ್ ಅನ್ನು ತಾವೇ ಪ್ರಿಪೇರ್ ಮಾಡುತ್ತಾರೋ ದೇ ಆರ್ ಕಾಲ್ಡ್ ಅಸ್ ಫೋಟೋಟ್ರೋಪ್ಸ್. ಎಕ್ಸಾಂಪಲ್ ಪ್ಲಾಂಟ್ಸ್. ಯಾರು ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು ಕೀಮೋಸಿಂಥಸಿಸ್ ಪ್ರಾಸೆಸ್ ಮೂಲಕ ತಮ್ಮ ಫುಡ್ ಅನ್ನು ತಾವೇ ಪ್ರಿಪೇರ್ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಕೀಮೋಟ್ರೋಪ್ಸ್. ಎಕ್ಸಾಂಪಲ್ ಇಸ್ ಬ್ಲೂ ಗ್ರೀನ್ ಆಲ್ಗೆ. ಓಕೆ, ಸೊ ಆಟೋಟ್ರೋಪ್ಸ್ ಅಲ್ಲಿ ಎರಡು ತರ, ಫೋಟೋಟ್ರೋಪ್ಸ್ ಮತ್ತು ಕೀಮೋಟ್ರೋಪ್ಸ್. ಯಾರು ತಮ್ಮ ಆಹಾರವನ್ನ ತಾವೇ ಪ್ರಿಪೇರ್ ಮಾಡಕ್ಕಾಗಲ್ವೋ, ಆಹಾರಕ್ಕೋಸ್ಕರ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೋ ದೇ ಆರ್ ಕಾಲ್ಡ್ ಅಸ್ ಕನ್ಸ್ಯೂಮರ್ಸ್, ಗ್ರಾಹಕರು. ಓಕೆ, ಕನ್ಸ್ಯೂಮರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಹೆಟಿರೋಟ್ರೋಪ್ಸ್. ಅವರಲ್ಲಿ ಮೂರು ತರ: ಅರ್ಬಿವೋರಸ್, ಕಾರ್ನಿವೋರಸ್, ಆಮ್ನಿವೋರಸ್. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು. ಸತ್ತು ಬಿದ್ದಿರುವಂತ ವಸ್ತುಗಳನ್ನ ಕೊಳೆಯುವಂತೆ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಡಿಕಂಪೋಸರ್ಸ್. Technically they are called as detrivores or saprophytes. Example is bacteria and fungi.